ಅಯ್ಯೋ ಹೆಜ್ಜೆ ಇಡಾಕನ ಹಾಕೋದ್ರೆ ಅಷ್ಟು ಆಗತ್ತ. ಈ ಕಾಲಿನ ಸಂಬಂಧ ಎದ್ದು ಕೆಲಸನೂ ಮಾಡೋಕ್ಕಾಗೋಲ್ದ್ರಿ ನಂಗೆ. ನೋಡ್ರಿ ನನ್ನ ಕಾಲು ಹೆಂಗಾಗ್ಯಾವು, ಇವೆಲ್ಲ ಸೀಳಿದ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ಇವತ್ತಿನ ವಿಡಿಯೋದಾಗ ಏನೋ ಒಂದು ಖುಷಿ ವಿಚಾರ ರೀ, ಖುಷಿನೂ ಐತಿ, ಆಮೇಲೆ ಒಂಚೂರು ದುಃಖದ ವಿಚಾರನೂ ಐತ್ರಿ. ಹಂಗೆ ಸ್ಕಿಪ್ ಮಾಡ್ರಿ, ನೋಡ್ರಿ ಗೊತ್ತಾಗತ್ತೆ. ಸೊ ಖುಷಿ ವಿಚಾರ ಬಂದ್ಬಿಟ್ಟು ಏನಪ್ಪ ಅಂದ್ರೆ, ನಂದು 3 ವರ್ಷದ ಮ್ಯಾಲೆ ಇದೊಂದು ದೊಡ್ಡ ಖುಷಿ ರೀ. ಖುಷಿನೂ ಆಗತೈತಿ, ಈ ಕಡೆ ದುಃಖನೂ ಆಗತೈತ್ರಿ. ಸೊ 3 ವರ್ಷದ ಮೇಲೆ ಈ ನನ್ನ ಚಾನಲ್ಗೆ 5,000 ಮಂದಿ ಸಬ್ಸ್ಕ್ರೈಬ್ ಆಗಿದಾರ್ರಿ. ಸೊ ಭಾಳ ಖುಷಿ ಆಗುತ್ತೆ, ನಿಜವಾಗ್ಲೂ ಸಖತ್ ಖುಷಿ ರೀ. 5,000 ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರ ಅಂತಂದ್ರೆ ನನಗೆ ಅದ ದೊಡ್ಡದ್ರಿ. ಯಾಕಂದ್ರೆ ಸೊ ಬೇರೆಯವ್ರಿಗೆ ಏನೋ ಇದೇನು ದೊಡ್ಡದು ಅಂತಂದು ಅಂದ್ಕೊಂಡಿರ್ಬೇಕು, ಬಟ್ ನನಗೆ ಇದು 5,000 ಸಬ್ಸ್ಕ್ರೈಬರ್ಸೇ ನನಗೆ ದೊಡ್ಡದ್ರಿ. ಅದಕ್ಕೆ ಫುಲ್ 5,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದಾವ್ರಿ. ನಿನ್ನೆ ಆಗಿದಾವ, ಬಟ್ ಹೇಳಕ್ಕೆ ನನಗೆ ಆಗ್ಲಿಲ್ರಿ. ಇದು ಒಂದು ಲೈವ್ ವಿಡಿಯೋ ಅಂತಂದು ಆಮೇಲೆ ಕೆಲಸ ಅಂದ್ರೆ ಜಾಸ್ತಿ ಆಗ್ಬಿಡ್ತ್ರಿ, ನನಗೂ ಆರಾಮಿಲ್ದಂಗೆ ಆತು, ಮಾಡೋಕ್ಕನ ಆಗ್ಲಿಲ್ರಿ. ಸೊ ಸಾರಿ ಫ್ರೆಂಡ್ಸ್. ಅದು ನೋಡ್ರಿ ಎಷ್ಟು ನಾನು ಕಷ್ಟಪಟ್ಟಿದ್ದೇನಪ್ಪ ಅಂದ್ರೆ, 4,000 ಇತ್ತು, 4,000ಗೆ ಅಲ್ಲೇ ನಿಂತು ಬಿಟ್ಟಿದ್ರಿ. ಒಂದು ಸಬ್ಸ್ಕ್ರೈಬ್ ಬರ್ಬೇಕಂದ್ರೆ ನನಗೆ ಭಾಳ ಕಷ್ಟ ಆಗ್ತಿತ್ರಿ, ಅಷ್ಟು ಸ್ಲೋ ಐತ್ರಿ ನನ್ನ ವೀಡಿಯೋಸ್ ಎಲ್ಲ. ಅದ್ರ ಸಂಬಂಧ ಹೆಂಗೆ ಮಾಡ್ಬೇಕಪ್ಪ ಅಂತಂದು ವಿಚಾರ ಮಾಡ್ಕೊಂಡು ಲೈವ್ ವಿಡಿಯೋ ಶುರು ಮಾಡಿದೆ ರೀ. ಸೊ ಲೈವ್ ವಿಡಿಯೋ ಶುರು ಮಾಡಿದಾಗ ನನಗೆ ಒಳ್ಳೆಯ ರೆಸ್ಪಾನ್ಸೇ ಸಿಕ್ಕಿದೆ ರೀ ಯಾವಾಗಲೂ. ಸೊ ಯಾವಾಗಲೂ ಅನ್ನೋಕ್ಕಿಂತ ಬಟ್ ನನಗೆ ಈ ಸಲ ರೆಸ್ಪಾನ್ಸ್ ಸಿಕ್ಕಿದ್ದು ನೋಡಿದರೆ ನಂಗೆ ಭಾಳ ಖುಷಿ ಆಗುತ್ತೆ ರೀ. ಎಷ್ಟು ಜನ ನನಗೆ, ಎಷ್ಟು ಸಾವಿರಾರು ಜನ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ನಿಮ್ಮ ಸಪೋರ್ಟ್ಗೆ, ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ರೀ. ಸೊ ಯಾಕಂದ್ರೆ ನಿಮ್ಮಷ್ಟು ಪ್ರೀತಿ ತೋರಿಸೋರು ನಮಗೂ ಯಾರಿಲ್ಲ ಅನ್ಸತ್ರಿ. ಬಹುಶಃ ನಾವು ಈ ಯೂಟ್ಯೂಬಲ್ಲಿ ಏನು ಗಳಿಸ್ತೇವೆ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅಣ್ಣ ತಮ್ಮಂದಿರ, ಅಕ್ಕ ತಂಗಿರ, ಅಮ್ಮಂದಿರ ಎಲ್ಲ ಪ್ರೀತಿನ ನಾವು ಗಳಿಸ್ಕೊಂಡು ಇರ್ತೀವಲ್ಲ. ಸೊ ಅದೇ ಒಂದು ನನಗೆ ಹೆಮ್ಮೆ ಅನ್ಸಾಗತ್ತೈತಿ. ಯಾವಾಗಲೂ ನನಗೆ ಖುಷಿ ಅನ್ಸುತ್ತೆ ಯೂಟ್ಯೂಬಲ್ಲಿ ಮಾತಾಡೋದಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕೂ ಸಖತ್ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಎಲ್ಲಿರ್ತೀರೋ ಗೊತ್ತಿರಂಗಿಲ್ಲ, ನಾವು ಎಲ್ಲಿರ್ತೇವೋ ಗೊತ್ತಿರಂಗಿಲ್ಲ. ಅದನ್ನು ನೀವು ಇಷ್ಟು ನನ್ನ ನೋಡಿ ಇಷ್ಟು ಚಲೋ ಮಾತಾಡ್ತಿರಲ್ಲ ಅಕ್ಕ ಅಂತಂದು ಬಾಯಿ ತುಂಬ ಕರೆದು ಮಾತಾಡ್ತಿರಲ್ಲ, ನಂಗೆ ಮಾತೇ ಬರಲ್ಲ ಅದ್ರ ಬಗ್ಗೆ ಹೇಳೋಕೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಅಣ್ಣ ತಮ್ಮಂದಿರ ಎಲ್ಲರೂ. ಸೊ ಇದರಲ್ಲಿ ನನಗೆ ತಮ್ಮಂದಿರನೇ ಜಾಸ್ತಿ ಇರೋದು. ಥ್ಯಾಂಕ್ ಯು ಸೋ ಮಚ್ ತಮ್ಮಂದಿರ, ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತಂದು ನಾನು ಕೇಳ್ಕೊತೀನಿ. ಇದು 5,000 ಅಲ್ಲ, ಲಕ್ಷದ ತನಕ ನನಗೆ ಆಗಬೇಕನ್ನೋ ಆಸೆನೂ ಭಾಳ ಐತಿ. ನಾನು ಯೂಟ್ಯೂಬಲ್ಲಿ ಮುಂದೆ ಬರಬೇಕು, ಏನೋ ಒಂದು ಇದರಿಂದನೂ ನಾನು ಏನೋ ಸಾಧನೆ ಮಾಡಬೇಕು. ನನ್ನ ಇದ್ದಿದ್ದ ಕಷ್ಟ ಆಗಲಿ ಏನೋ ನಾನು ಯೂಟ್ಯೂಬಿಂದನೇ ನಾನು ಎಲ್ಲ ಸರಿಪಡಿಸ್ಕೋಬೇಕು ಅನ್ನೋದೇ ನಂಗೆ ಛಲ ಭಾಳ ಐತಿ. ಅದಕ್ಕೆ ನಾನು ಮತ್ತೆ ಯೂಟ್ಯೂಬನ್ನು ಬಿಟ್ಟಿದ್ದೆ. ಸೊ ಬೇಡಪ್ಪ, ಯಾಕಂದ್ರೆ ನಮ್ಗೆ ಹೊಂದಂಗಿಲ್ಲ ಯೂಟ್ಯೂಬ್ ಎಲ್ಲ. ಯಾಕಂದ್ರೆ ಯೂಟ್ಯೂಬ್ ಯಾಕೆ ಹೊಂದಂಗಿಲ್ಲ ಅಂತಂದು ಅದು ಹೇಳ್ತೇನೆ ನೋಡ್ರಿ. ಯಾಕಂದ್ರೆ ನನಗೆ ಅನ್ನೋರೇ ಜಾಸ್ತಿ ಇದ್ದಾರೆ ರೀ ಇದರಲ್ಲಿ. ಸೊ ಅನ್ನೋರಿಗಿಂತ ಅವ್ರು ಎಷ್ಟು ಅಂತಾರ ನಾವು ಬೆಳಿತೀವಿ ಅಷ್ಟು, ಅದು ಅಂದ್ರೆ ನನಗೆ ಗೊತ್ತೈತ್ರಿ. ಬಟ್ ಅವರು ಅನ್ನೋ ಮಾತಿಗೆ ನನಗೆ ಭಾಳ ಬೇಜಾರು ಅನಿಸಿ ನಾನು ಈ ವಿಡಿಯೋ ಮಾಡೋದು ಬಿಟ್ಟಿದ್ದಾರೆ. ಬೇಡಪ್ಪ ನಮ್ಗೆ ಏನಿದೆ ಅಂತಂದು ಇದಾರೆ ದುಃಖದ ವಿಚಾರ ಅಂದರೆ ಇದೆ ನೋಡ್ರಿ. ಸೊ ಏನು ಮಾಡ್ತಾರ್ರಿ, ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರ, ಹಿಂದೆ ಮುಂದೆ ಆಡ್ಕೊತಾರ್ರಿ. ಆಡ್ಕೊಳ್ಳೋದು ಎದಕ್ಕೆ ಬೇಕ್ರಿ ನಮ್ಗೆ? ಆಡ್ಕೊಳ್ಳೋದು ಬೇಡ, ನಿಮ್ಮ ಇಷ್ಟ ಇದ್ರೆ ನೋಡ್ಬೋದು, ಕಷ್ಟ ಆದ್ರೆ ಬಿಡ್ಬೋದು. ಅದಕ್ಕೆ ನಾನೇನು ನೀವು ನೋಡ್ಲೇನ ಅಂತಂದು ಹಾಕಂಗಿಲ್ಲ. ಇಡೀ ಅವ್ರು ನಾನು ನೋಡಲಿಲ್ಲ ಅಂದ್ರೂ ಇಡೀ ಕರ್ನಾಟಕ ಜನದಾಗೆ ಯಾರಾದರೂ ಒಬ್ಬರು ನೋಡಿದ್ರೆ ಸಾಕು ನಂಗೆ, ಅಷ್ಟೇ. ನಾನು ಅದಕ್ಕೂ ಖುಷಿ ಪಡ್ತೀನಿ. ನಾನು ಯಾವಾಗಲೂ ಅದ ಬೇಕಂತಂದು ಅನ್ನಂಗಿಲ್ಲ. ಸೊ ಈಗ ನನಗೆ 3 ವರ್ಷದ ಮ್ಯಾಲೆ ನನಗೆ 5,000 ಸಬ್ಸ್ಕ್ರೈಬ್ ಆಗಿದಾರಂದ್ರೆ ನನ್ನ ನಿಜವಾಗ್ಲೂ ನಂಗೆ ಖುಷಿ ಆಗತ್ತೈತ್ರಿ. ಬಹುಶಃ ಇದು ಕೇಳೋರ್ಗೆ ಒಂಚೂರು ಏನೋ ಅನಿಸ್ಬೋದು, 3 ವರ್ಷದಾಗ 5,000 ಸಬ್ಸ್ಕ್ರೈಬ್, ಅಯ್ಯೋ ಈಗಿಗಿಂತ ಜಾಸ್ತಿನ ನಾವು ಮಾಡೇವಿ ಅಂತ. ಬಟ್ ನಿಮಗೆ ಅನಿಸಿರ್ಬೇಕು, ನಾನು ಮತ್ತೆ ಯೂಟ್ಯೂಬನ್ನು ಬಿಟ್ಟು ಮತ್ತೆ ಯೂಟ್ಯೂಬನ್ನು ಶುರು ಮಾಡಿದವ್ರಿ. ಸೊ ಅದೇ ಸಂಬಂಧ ನನಗೆ 5,000 ಸಬ್ಸ್ಕ್ರೈಬ್ ಅಂದರೆ ನನಗೆ 5 ಲಕ್ಷ ದಾಟ್ದಂಗೆ ಖುಷಿ ಆಗಾಗತ್ತೈತ್ರಿ. ಸೊ ಹಾಗೆ ಆಗಲಿ ಅಂತ ನಾನು ಕೇಳ್ಕೊತೀನಿ. ಜಲ್ದಿ ನಂದು
ಲಕ್ಷದ ತನಕ ಸಬ್ಸ್ಕ್ರೈಬ್ ಆಗಲಿಪ್ಪ, 1000 10,000 ಹಿಂಗೆ ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ ರೀ. ಯಾಕಂದ್ರೆ ನಿಮ್ಗಳ ಸಪೋರ್ಟು ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗಳ ಸಪೋರ್ಟ್ ಯಾವಾಗಲೂ ಇರಲಿ ಫ್ರೆಂಡ್ಸ್. ಕರೆಂಟ್ ಹೋಯಿತು. ಈಗ ನೋಡ್ರಿ ಫ್ರೆಂಡ್ಸ, ಇದು ಮೇಲೆ ಒಂಚೂರು ಮೆಣಸಿನ್ಕಾಯಿ ಆಮೇಲೆ ಕರಂಡಿ ಹಾಕಿದ್ರಿ ನಮ್ಮಮ್ಮ. ಅದನ್ನ ಇಟ್ಟು ಬಂದಿದ್ದೆ ಟೆರೆಸ್ ಮೇಲೆ. ಈಗ ಹೋಗಾಕತ್ತೀನಿ. ಸೊ ಇವತ್ತು ನನಗೆ ಆರಾಮಿಲ್ಲದ ಕಾರಣಕ್ಕೆ ಇದು ವಿಡಿಯೋ ಸ್ವಲ್ಪ ಲೇಟಾಗಿ ಬರಾಕತ್ತೈತ್ರಿ ಅಷ್ಟೇ. ಭಾಳ ತ್ರಾಸ ಆಗತ್ತೈತ್ರಿ. ಆದರೂ ಇದರಲ್ಲೇ ಕೆಲಸ ಮಾಡ್ಬೇಕು. ನಾನು ಮಾಡ್ಲಿಕ್ಕೆ ನಡೆಯಂಗಿಲ್ಲ. ನೋಡ್ರಿ ನಂದು ಆಕಾರ ಹೆಂಗೆ ತಪ್ಪೈತಿ. ಸೊ ಲಿಫ್ಟಲ್ಲಿ ಹೋಗ್ತಾ ಇದ್ದೆ. ಹೋಗಿ ಒಂಚೂರು ಅದನ್ನು ನೋಡ್ಕೊಂಡು ಬಂದ್ರೆ ಅಂತಂತಂದು 4ನೇ ಫ್ಲೋರ್ದಾಗ ಐತ್ರಿ. ಅಂದ್ರೆ ಟೆರೆಸ್ ಮ್ಯಾಲೆ ಇರ್ತೈತಲ್ರಿ. ಸೊ ಟೆರೆಸ್ಗೆ ಹೋಗಿ 2 ದಿನ ಆಗಿತ್ತು ರೀ. ನಾನು ಕರೆಂಟ್ ಡಬ್ಬಿ ಇಟ್ಟು ಆಮೇಲೆ ಮೆಣಸಿನ್ಕಾಯಿನೂ ಅಲ್ಲೇ ಅದಾವ್ರಿ. ನೋಡೋಣ ತಡಿ ಅಂತಂದು ಮತ್ತು ಹೋಗಿ ಒಂಚೂರು ಮೆಣಸಿನ್ಕಾಯಿ ಕರಂಡಿ ಡಬ್ಬಿ ಅದು ಇದು ಅಂತಂದು ಎರಡೂ ಕೂಡ ಈಗ ಲೈಟ್ ಹಾಕ್ಕೊತ ಹೋದೆ ರೀ. ಹೋಗಿ ಇಲ್ಲಿ ನೋಡ್ರಿ ತೋರಿಸ್ತೀನಿ. ಸೊ 3 ಸಂಜೆಲಿ ಆಗಿತ್ತು ರೀ. ಆಗಲೇ ಟೈಮ್ನು ಭಾಳ ಆಗೈತಿ. ಇಲ್ಲೆಲ್ಲ ಕಸ ಎಲ್ಲ ಒಕ್ಕಟ್ಟಿದ್ದಾರೆ. ಎಷ್ಟು ಅಂತಂದು ಸ್ವಚ್ಛ ಮಾಡ್ಬೇಕ್ರಿ ನಾವು. ಸ್ವಚ್ಛ ಮಾಡೇ ಸಾಕಾಗಿರೋದು ಆಗ್ತೈತೆ ರೀ. ಇಲ್ಲೇ ಟೆರೆಸ್ಗೆ ಅಂತಂದು ಬಂದೆ. ಈಗ ನೋಡ್ರಿ ಫ್ರೆಂಡ್ಸ, ನಾನೀಗ ಎಲ್ಲಿ ಬಂದೇನಪ್ಪ ಅಂದ್ರೆ ಟೆರೆಸ್ ಮೇಲೆ ಬಂದೇನಿ ರೀ. ಟೆರೆಸ್ ಮೇಲೆ ಕರಂಡಿ ಹಾಕಿದ್ವಿ ರೀ. ಕರಂಡಿ ಡಬ್ಬಿ ಆಮೇಲೆ ಮೆಣಸಿನ್ಕಾಯಿ ಬಳಕೋದು ಮೆಣಸಿನ್ಕಾಯಿ ಒಣ ಹಾಕಿದ್ವಿ ರೀ. ಇನ್ನೊಂದು ಸ್ವಲ್ಪ ಒಣಗಬೇಕು. ನಿನ್ನೆ ಹಾಕಿದ್ದು ಹಂಗದವ್ರಿ ಇವು. ನೋಡ್ರಿ ಇನ್ನೂ ಒಣಗಬೇಕು. ಸೊ ನಮ್ಮ ಕರಂಡಿ ಏನಾಗಿತ್ತು ಅಂತಂದು ನೋಡೋಣ ರೀ. ವಾವ್, ಸೂಪರ್. ಕರಂಡಿ ಅಂತೂ ಅನಾಹುತನ ಐತ್ರಿ. ನೋಡ್ರಿ ಏರೋಪ್ಲೇನ್ ನೋಡ್ರಿ. ಜೀವನದಾಗ ನನ್ನ ಫೋನ್ದಾಗ ಏರೋಪ್ಲೇನ್ ಮಂತ್ರಿ ನೋಡ್ರಿ ಎಲ್ಲಿ ಮಟ್ಟ ಹೋಗಿದೆ. ಓ ಮೈ ಗಾಡ್. ಕರಂಡಿ ಇದು ಅಮ್ಮ ಹಾಕಿ ಹೋಗಿದ್ರಿ. ಗಟ್ಟಿಯಾಗಿ ಹಾಕಿವಿ. ಚಮಚದಾಗ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ನೋಡ್ರಿ. ವಾವ್ ಸೂಪರ್ ಆಗಿತ್ತು. ಆಮೇಲೆ ಮೆಣಸಿನ್ಕಾಯಿ ಇನ್ನೂ ಒಂದು ಸ್ವಲ್ಪ ಒಣಗಬೇಕು. ಒಣಗಲಿ ರೀ. ಅಲ್ಲಿ ತನಕ ನಾನು ನಿಮಗೂ ಎಲ್ಲ ಶಹರ್ ತೋರಿಸ್ತೇನೆ ನೋಡ್ರಿ. ಹುಬ್ಳಿ ಶಹರ್ ಫುಲ್ ರೌಂಡಾಗಿದ್ದು ಟೆರೆಸ್ ಮೇಲೆ ಹಿಂಗೈತೆ ನೋಡ್ರಿ. ಆ ಕಡೆನೂ ತೋರಿಸ್ತೇನೆ. ಮೇನ್ ರೋಡು ಅವೆಲ್ಲ ಅದಾವ್ರಿ. ನನ್ನ ಕಾಲಂತರೂ ಭಾಳ ನೋವು ಆಗತ್ತವ್ರಿಪ್ಪ. ಕಾಲೆಲ್ಲ ಒಡೆದು ನನಗೆ ಎದಕ್ಕೂ ಕುಂಟ್ಕಂತ ಅಡ್ಡಾಡಕತ್ತೇನೆ ರೀ. ವಾವ್ ಸೂಪರ್. ಇದು ನೋಡ್ರಿ ಮೇನ್ ರೋಡ್ ಹೆಂಗೆ ಮಸ್ತ್ ಐತಿ. ಎಷ್ಟು ಮಸ್ತ್ ಐತಿ ಇದು ರೋಡು. ಮನೆ ಮಾಡ್ಯಾರ ನೋಡ್ರಿ. ಇದು ಅಂದ್ರೆ ಕಾಲುವೆ ಮಾಡಿ ರೋಡ್ ಮಾಡ್ಯಾರ್ರಿ. ಆ ಕಡೆ ಈ ಕಡೆ ಒಂಚೂರು ಕಾಲುವೆ ಮಾಡ್ಯಾರ್ರಿ. ಸೊ ಎಲ್ಲ ಮಣ್ಣುಗತೆ ಇತ್ತು ಇದು ರೋಡ್. ಸೆಂಟ್ರ್ನಾಗ ಏನು ಕಾಣಕತ್ತೈತೆ ನೋಡ್ರಿ ಅದು ಅದಷ್ಟೇ ಇತ್ತು. ಸೊ ಇದು ಮತ್ತು ಕಾಲುವೆ ಬಂದಿದ್ದ ಸಂಬಂಧ ಎಲ್ಲ ಮಾಡ್ಯಾರ ನೋಡ್ರಿ. ಅದನ್ನ ಎಷ್ಟು ಮಸ್ತಾಗೈತಿ. ಇದು ಸ್ಕೂಲ್ ರೀ. ಇದು ನಮ್ಮ ಸುಮ್ಮು ಹೋಗ್ತಿತ್ತು ಸ್ಕೂಲ್ ರೀ. ಅದು ಅಪಾರ್ಟ್ಮೆಂಟ್. ಇಲ್ಲಿನೂ ಜಾಗ ನೋಡ್ರಿ ಅಷ್ಟು ಕುಲ ಅದು. ಇಲ್ಲಿಂದ ಜಿಗಿದ್ರೆ ಮುಗಿತ್ರೆ ಖಲಾಸೆ. ನಾವು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇಲ್ಲೇ ನಿಂತ್ಕೊಂಡು ಮಾಡ್ಕೋಬೇಕು ಆತ್ಮಹತ್ಯೆನ. ಆಮೇಲೆ ಇಲ್ಲ ಹಂಗಂತ್ರ ಆರಾಮ್ ಅನ್ಸಕತ್ತಿಲ್ಲ. ಇಲ್ಲಿನ ಆ ಕಡೆ ಗಂಡ್ಮಕ್ಳು ಅದಾರನ್ನ ನೋಡ್ತಿರ್ತಾರೆ. ನೋಡಿ ತೋರಿಸ್ತೀನಿ. ಸೊ ಆ ಕಡೆ ರೋಡಿಂದ ತೋರಿಸಿದ್ನಲ್ಲ, ಆ ಕಡೆ ರೋಡಿಂದ. ಇದು ಬಿಲ್ಡಿಂಗಲ್ಲಿ ನಾವು ಗೇಟ್ ಹತ್ರ ಕುಂದಿರ್ತಿದ್ವಲ್ರಿ, ಆ ಬಿಲ್ಡಿಂಗ್ ಇದೆ ನೋಡ್ರಿ. ಸುಟ್ರು ತೆಗಿಯಂಗೆ ಆಗವಲ್ದು ಈ ಕೆಟ್ಟ ಥಂಡಿಗಂತರೂ. ಅದ್ರಾಗ ನನಗೂ ಆರಾಮ್ ಅನ್ಸಾಕತ್ತಿಲ್ಲ. ಏನಿಲ್ರಪ್ಪ, ಭಾಳ ಇದಾಗತ್ತೈತಿ. ಯಾಕೆ ನನ್ನ ಕಾಲಂತರೂ ಸಿಕ್ಕಾಪಟ್ಟೆ ನೋವಾಗವು. ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ನನ್ನ ಕಾಲಾಗ್ಯಾವ ಅಂತಂದೆ. ನೋಡ್ರಿ ನನ್ನ ಕಾಲು ಹೆಂಗಾಗ್ಯಾವು.
ಈಗ ಒಂದು ಚೂರು ಅಡ್ಡಾಡಿ ಬಂದಿನಲ್ರಿ, ಇವೆಲ್ಲ ಸೀಳಿದ್ರಿ ಸಿಕ್ಕಾಪಟ್ಟೆ ನೋವು ಅಕ್ಕವ್ರಿ. ಏನು ಮಾಡಬೇಕು? ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿ ನೋಡ್ರಿ ಈ ಥರ ರಕ್ತ ಬರೋಕ್ಕೆ ಚಾಲು ಆಕೈತ್ರಿ ಇದೆ ಸಂಜೆ ಟೈಮ್ನಾಗ. ಈ ಥರ ರೋಗ ಬಂದ್ರಗತಿ ಆಗ್ಯಾವ್ರಿ ನನ್ನ ಕಾಲು. ಈ ಥರ ಕೆಂಪಾಗಿ ಆಗ್ಬಿಡ್ತಾವ್ರಿ ನೋವಿನ ಸಲುವಾಗಿ. ನೋಡಿರಿ ನನ್ನ ಕಾಲು ನೋಡ್ರಿ ಹೆಂಗೆ ಇವು ಹೌದು ನೋಡ್ರಿ, ಇವು ಎಲ್ಲ ಶೀಳಿ ಇಂದ್ರ ನೋಕವ್ರಿ. ಇಲ್ಲಿ ಹಿಂದೆ ನೋಡ್ರಿ, ಇದ್ರದ್ದು ಈ ಥರ ಆಗ್ಯಾವ ನೋಡ್ರಿ ಕಾಲನ್ನು. ಹಿಂಗಾದ್ರೆ ಹೆಂಗ್ರಿಪ್ಪ?